ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ಓಕೆ ಸೀರಿಯಸ್ ಆಗಿ ಹೆಂಗೆ ಇದು ಮಾಡೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಇವತ್ತು ನನಗೆ ಸಿಕ್ಕಾಪಟ್ಟೆ ಲೇಸಿ ಡೇ ಅನ್ಬೋದು. ಏನಕ್ಕೆ ಅಂತಂದರೆ ಏನೂ ಕೆಲಸ ಇರಲಿಲ್ಲ ಗೈಸ್, ಹಾಗಾಗಿ ಊಟ ಮಾಡಿದೆ, ಮೂವಿ ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ಮೂವಿ ನೋಡೋಕ್ಕಾಗಿಲ್ಲ. ಅದಾದಮೇಲೆ ಒಂದು ವಾಕ್ ಹೋಗಿ ಬಂದೆ. ಎಲ್ಲಿಗೆ ಅಂದರೆ ನಮ್ಮದು ಒಂದು ಪಾರ್ಕ್ ಇದೆ, 1 ಕಿಲೋಮೀಟರ್ ಇದೆ. ನಡ್ಕೊಂಡು ಬರ್ತೀನಿ. ಹತ್ತತ್ರ 20 ಮಿನಿಟ್ಸ್ ಹೋಗಬೇಕು, 20 ಮಿನಿಟ್ಸ್ ಬರಾಕಬೇಕು, 40 ಮಿನಿಟ್ಸು ವಾಕಿಂಗಲ್ಲೇ ಹೋಗುತ್ತೆ. ಅಲ್ಲಿ ಹೋಗೋದು ಏನಕ್ಕೆ ಗೊತ್ತಾ, ನಾನು ಅಲ್ಲಿ ಹೆಂಗಿದೆ ಅಂತಂದರೆ ಲೈಕ್ ಫುಡ್ ಸ್ಟ್ರೀಟ್ ಇದೆ ಆಯಿತಾ. ಇಲ್ಲಿಂದ ಒಂದು ವಾಟರ್ ಮೆಲನ್ ತಿನ್ಕೊಂಡು ಹೋಗ್ತೀನಿ. ನನ್ನ ಫುಡ್ ಹೇಳ್ಬಿಡ್ತೀನಿ. ಇಲ್ಲಿಂದ ಒಂದು ವಾಟರ್ ಮೆಲನ್ ತಿನ್ಕೊಂಡು ಹೋಗ್ತೀನಿ ಆಯಿತಾ. ಹಂಗೆ ಹೋಗೋ ಜೊತೆಗೆ ನಮ್ಮ ಒಂದು ಫೇವ್ರೆಟ್ ಫುಡ್ ಗಿರ್ಮಿಟ್ ಸಿಗುತ್ತೆ. ನಮ್ಮ ಒಂದು ಊರ ಕಡೆ ಸ್ಪೆಷಲ್ ಫುಡ್ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ಫುಡ್ಡು. ತಿಂದ್ಬಿಡ್ತೀನಿ, ಮತ್ತೆ ಹೋಗ್ತೀನಿ. ಮತ್ತೆ ಒಂದು ಸ್ವಲ್ಪ ಹೋಗೋಷ್ಟೊತ್ತಿಗೆ ಎಳ್ನೀರು ಸಿಗುತ್ತೆ, ಎಳ್ನೀರು ಕುಡ್ಕೋತೀನಿ, ಮತ್ತೆ ಹೋಗ್ತೀನಿ. ಪಾರ್ಕ್ ಸಿಗುತ್ತೆ, ಪಾರ್ಕಲ್ಲಿ ಒಂದು ಹೋಟೆಲ್ ಇದೆ, ಇವನ್ ಚಾಟ್ ಸಿಗುತ್ತೆ, ಟೀ ಸಿಗುತ್ತೆ. ನನಗೆ ಅಲ್ಲಿ ಟೀ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೋಗಿ ಟೀ ಕುಡಿತೀನಿ. ಆಮೇಲೆ ಅಲ್ಲಿ ಪಾನಿಪುರಿ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಪಾನಿಪುರಿ ತಿಂತೀನಿ. ಅದಾದ ಮೇಲೆ ಒಂದು 10 ನಿಮಿಷ ಬಂದಿದ್ದೀನಲ್ವ ಅನ್ನೋ ಕಾರಣಕ್ಕಾದರೂ ವಾಕ್ ಮಾಡ್ತೀನಿ. ಇಷ್ಟೇ ಮಾಡೋದು ನಾನು. ನನಗೆ ಅಂದ್ಕೊಳ್ತೀನಿ ತಿನ್ನೋಕೆ ಹೋಗ್ತೀನ ಅಥವಾ ವಾಕ್ ಮಾಡೋಕ್ಕೆ ಹೋಗ್ತೀನಿ, ನನಗೊಂದು ಗೊತ್ತಾಗಲ್ಲ ಸಮ್ಟೈಮ್ಸು. ತಿನ್ನಕ್ಕಂತಲೇ ಹೋಗಿರ್ತೀನಿ ಅಲ್ಲಿಗೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಏನಕ್ಕೆ ಅಲ್ಲಿ ಅಂತಂದರೆ ಪಾಸಿಟಿವ್ ಫೀಲ್ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ವನಗಾನ ಅಂತ ಒಂದು ಏನದು ಹವ್ಯಾಸಿ ಸಿಂಗರ್ಸ್ಗಳು ಬಂದುಬಿಟ್ಟು ಎವ್ರಿ ವೀಕೆಂಡು ಸಾಂಗ್ ಆಡ್ತಾರೆ. ಆ್ಯಂಡ್ ಶನಿವಾರ ಆದರೆ ಕೃಷ್ಣ ಭಜನೆ ಇರುತ್ತೆ. ಆಮೇಲೆ ನಮಗೆ ವೀಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಒಂದು ಉತ್ತರ ಕರ್ನಾಟಕದವರು ಬಂದುಬಿಟ್ಟು ಅಲ್ಲಿ ರೊಟ್ಟಿ ಇಟ್ಟಿರ್ತಾರೆ. ತುಂಬ ಇಷ್ಟ ಆಗುತ್ತೆ ನನಗೆ ಆ ಒಂದು ಪಾರ್ಕ್. ಒಂಥರ ಪಾಸಿಟಿವ್ ವೈಬ್ ಆಗುತ್ತೆ. ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಬಾಗಿಲು, ಈ ಶರ್ಟ್ ಕಲರು, ಈ ಬಾಗಿಲು, 3 ಬಾಗಿಲು ಸೇಮ್ ಕಲರ್ ಇದೆ. ಆ್ಯಂಡ್ ನನ್ನ ಮುಖ ಕಲರು ಸೇಮ್. ನನಗೆ ನಾನೇ ಡಿಮೋಟಿವೇಟ್ ಮಾಡ್ಕೊಳ್ಳಲ್ಲ ಗುರು. ಬಟ್ ನಾನು ಬ್ರೌನಿ ಆಯಿತಾ. ಸೊ 2 minutes 20 seconds ಮಾತಾಡಿದ್ದೀನಿ ನಾನ್ ಸ್ಟಾಪಲ್ಲಿ. ಏನು ಮಾತಾಡೋಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾರಾದರೂ ಏನಾದರೂ ನಿಮಗೆ ಕ್ವಶನ್ಸ್ ಕೇಳಬೇಕು, ನನ್ನ ಒಂದು ಪರ್ಸ್ನಲ್ ವಿಷಯ ಕೇಳಿ ನೋಡೋಣ, ಟ್ರೈ ಮಾಡ್ತೀನಿ ಹೇಳಲಿಕ್ಕೆ. ಆ್ಯಂಡ್ ನೋಡೋಣ, ಕ್ವಶನ್ಸ್ನ ಕೇಳಿ, ಅದಕ್ಕಂತಲೇ ಕ್ವಶನ್ಸ್ ಆನ್ಸರ್ ಅಂತ ಒಂದು ಬ್ಲಾಗ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ನಾನು ಲೈವಲ್ಲಿ ಬರಬೇಕು ಅನ್ನೋದು ಇಷ್ಟ ಇತ್ತು ಅಂತಂದರೆ ಹೇಳಿ, ಲೈವಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ನನಗೆ ಸಿಕ್ಕಾಪಟ್ಟೆ ವಿಸಿಟ್. ನಾಳೆ ಒಂದು ಡಬ್ಬಿಂಗ್ ಇದೆ. ಡಬ್ಬಿಂಗ್ ಮುಗಿಸ್ಕೊಂಡಾದ್ಮೇಲೆ ಕುಂದಾಪುರಕ್ಕೆ ಹೋಗಬೇಕು. ಒಂದು ಶೂಟ್ ಇದೆ, ಕಂಟಿನ್ಯೂಸ್ 3 days ಶೂಟ್ ಇದೆ. ಸೊ ನಿಮಗೆ ಕುಂದಾಪುರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಏನಕ್ಕೆ ಅಂತಂದರೆ ಇಟ್ಸ್ ಲೈಕ್ ನನಗೆ ಸ್ವರ್ಗ ಫೀಲ್ ಆಗುತ್ತೆ. ಏನಕ್ಕೆ ಅಂತಂದರೆ ನಾವು ಗೊತ್ತಲ್ಲ, ಬಳ್ಳಾರಿ ಸೈಡ್, ಹೊಸಪೇಟೆ ಸೈಡೆಲ್ಲ ಹೇಗೆ ಅಂದರೆ ಫುಲ್ ರಣ ಬಿಸಿಲು. ಆಮೇಲೆ ಅಕ್ಕಪಕ್ಕ ಮನೆಗಳಿರ್ತವೆ. ಬಟ್ ನನಗೆ ನಾನು ಹೇಗೆ ಅಂದರೆ ಕುಂದಾಪುರ ನನಗೆ ಏನಕ್ಕೆ ಅಷ್ಟು ಸ್ಪೆಷಲ್ ಅಂತಂದರೆ ಹೇಳ್ಬಿಡ್ತೀನಿ. ಸೊ ನಾನಾಯಿತು, ನನ್ನ ಊರಾಯಿತು, ನನ್ನ ಬ್ಯಾಂಗ್ಳೂರಾಯಿತು. ಬ್ಯಾಂಗ್ಳೂರಲ್ಲಿ ನಾನು ಇರೋ PG ಅವ್ರ ಮನೆ ಆಯಿತು, ಅದು ನನ್ನ ಕೆಲಸ ಜಾಗ ಆಯಿತು. ಇಷ್ಟು ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿರಲಿಲ್ಲ ನನಗೆ. ನಾನೆಲ್ಲೂ ಓಡಾಡೋಕ್ಕೆ ಹೋಗ್ತಿರಲಿಲ್ಲ ಅಂಥವಳು. ಸಡನ್ನಾಗಿ ಕುಂದಾಪುರಕ್ಕೆ ಹೋದಾಗ ನನಗೆ ಹೆಂಗೆ ಫೀಲ್ ಆಗಿತ್ತು ಅಂತಂದರೆ ಆಕಾಶ ಭೂಮಿ ತುಂಬ ಹತ್ತಿರದಲ್ಲಿದೆ ಅನ್ನೋ ಫೀಲ್ ಬಂದಿತ್ತು. ಸೀರಿಯಸ್ಲಿ. ಏನಕ್ಕಂದರೆ ಹಿಂಗೋಗಿ ಹಿಂಗಿಳಿದು ಹಿಂಗೆಂಗೋ ಹೋಗಿರುತ್ತಲ್ವ ರೋಡ್ಗಳು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಲ್ಲಿನ ನೇಚರ್ ಆಗಿರ್ಬೋದು, ನೇಚರ್, ಫುಡ್, ಬೀಚ್, ದೇವಸ್ಥಾನ, ಒಂದೊಂದು ಜಾಗದಲ್ಲಿ ಹೆಂಗಿಗೂ ಹಾಗೆ 4 ಇರುತ್ತೆ. ದೇವ್ರು ಕೊಟ್ಬಿಟ್ಟಿದ್ದಾನೆ ಅನ್ನೋ ಶಾಕ್ ಆಗುತ್ತೆ ಕೆಲವೊಂದು ಸಾರಿ. ಆಮೇಲೆ ವರ್ಲ್ಡ್ ದಿ ಬೆಸ್ಟ್ ಫುಡ್ ಅಂದರೆ ಅದು ಕುಂದಾಪುರ ಮಂಗಳೂರು ಫುಡ್ಡು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯೂಶ್ವಲಿ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಬಟ್ ಸ್ಟಿಲ್ ನಾನು ನಾನ್ ವೆಜ್ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಫಿಶ್ ತಿಂತೀನಿ ಅಂತಂದರೆ ಬಿಕಾಸ್ ಆಫ್ ಕುಂದಾಪುರ ಫುಡ್. ಓನ್ಲಿ ಫಾರ್ ಫಿಶ್ ನನಗೆ ಇಷ್ಟ ಆಗೋದು ಅಲ್ಲಿ ಮಾತ್ರನೇ. ನನ್ನ ಒಂದು ಇಂಗ್ಲೀಷ್ ನಿಮಗೆ ಅರ್ಥ ಆಗಿದೆ ಅಲ್ಲಿ, ಕ್ಷಮೆ ಇರಲಿ. ಇನ್ನೇನು ಮಾತಾಡೋಣ. ಇನ್ನೊಂದು ಅಪ್ಡೇಟ್ ಮಾಡಬೇಕು ನಿಮಗೆ. ನಾನು ಇನ್ಮೇಲೆ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಈಗಷ್ಟೇ ಅಂದ್ಕೊಂಡೆ. ಸೊ ಈಗಷ್ಟೇ, ಯಾಕೆ ನಾಳೆವರೆಗೂ ವೆಯ್ಟ್ ಮಾಡಬೇಕು, ಇವತ್ತೇ ಮಾತಾಡ್ಬಿಡೋಣ ಅನ್ನೋ ಕಾರಣಕ್ಕೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಆ್ಯಂಡ್ ಏನೂ ಮೇಕಪ್ ಹಾಕಿಲ್ಲ. ಲಿಪ್ಸ್ಟಿಕ್ ಒಂದೇನೋ ಹಾಕಬೇಕು. ಆ್ಯಕ್ಚುಲಿ ನಾನು ಒಂದು ಲಿಪ್ ಲೈನರ್ ತೊಗೊಂಡಿದ್ದೆ. ಸೊ ಅದನ್ನು ಲಿಪ್ಸ್ಟಿಕ್ಕಾಗಿ ಕನ್ವರ್ಟ್ ಹೇಗೆ ಮಾಡ್ಬೋದು ನನಗೆ ಎಷ್ಟು ನಾಲೆಡ್ಜ್ ಇಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಇದನ್ನು ಹಾಕಿದ್ದೆ. ವಾಕ್ ಹೋಗಿ ಬಂದು ಕೂತ್ಕೊಂಡು ನೇಲ್ ಕಟ್ ಮಾಡಿ ಆಮೇಲೆ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂತ ಹೊರಟು ಪ್ರಾಡಕ್ಟ್ನ ರಿವ್ಯೂ ಮಾಡಿದೆ. ಯಾಕೆ ಬ್ಲಾಗ್ ಮಾಡಬಾರ್ದು ಇವತ್ತು ಅನ್ನೋ ಕಾರಣಕ್ಕೆ ಬ್ಲಾಗ್ ಮಾಡಿಬಿಟ್ಟೆ. ಬಾಯ್, ಇವತ್ತಿಗೆ ಸಾಕು.